ಎಷ್ಟಮ್ಮ ಹಾಲು ಎಷ್ಟು? 200 ರೂಪಾಯಿ. ಏನು ಒಂದು ಗ್ಲಾಸ? ಎಷ್ಟು ಬರೋದು? 300. ಏನ್ ಯೂಸ್ ಇದರಿಂದ? ಕೆಮ್ಮು, ನೆಗಡಿ, ವಾಯು ಜ್ವರ ಏನ್ ಬರಲ್ಲ. ಒಂದ್ಸತಿ ಕುಡಿದ್ರೆ ಬರೋದಿಲ್ವಾ? ಮತ್ತೆ ಬರೋದೇ ಇಲ್ವಾ? ಬರೋದಿಲ್ಲ. ಹಾ, ನಿಮ್ಮ ಮಾತು ನಿಜ. ಎಷ್ಟು ಹೇಳಿದ್ದು ಒಂದ್ ಗ್ಲಾಸ್? 200, 300. ಕರೆದು ಕೊಡ್ತೀರಾ? ಬೇಡ ಬಿಡಿ. ಏನು ಒಂದ್ಸತಿ ಕುಡಿದ್ರೆ ಮತ್ತೆ ಬರೋದಿಲ್ಲ ಅಂತೀರಾ? ಕುಡ್ಸಾಕ ಮುದ್ದೆ ಮಾಡಬೇಕು. ಟೈಮ್ ಆಗಿದೆ, ಮಳೆ ಬರ್ತಾ ಇದೆ. ಇವಾಗೆಲ್ಲ ತುಂಬ ಮಳೆ ಇರೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಮಳೆ. ಬೆಂಕಿ ಮೇಲೆ ನೀರು ಬೀಳ್ತಾ ಇದೆ. ಪಾತ್ರೆ ಇದು ಪಟ ಅಂತ ಆರೆಂಜ್ ಕಲರ್ ಬರ್ತಾ ಇದೆ. ಯಾರೋ ಬಂದರು, ಬೆಲ್ಲ ಹೊಡಿತಾ ಇದ್ದಾರೆ. ಮತ್ತೆ ಹಿಟ್ಟಾಗ್ತಾ ಇದ್ದೀನಿ. ನನಗಿದು ಮುದ್ದೆ ತಿರುಗಿಸೋ ಕೋಲು. ಇದರಲ್ಲಿ ತಿರುಗಿಸಿದ್ರೆ ನೀಟಾಗಿ ಬರುತ್ತೆ. ದೊಡ್ಡದ್ರಲ್ಲಿ ತಿರುಗಿಸಿದ್ರೆ ನನಗೆ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಇದು ಗಂಟು ಕಟ್ಟಿದೆ. ಇವಾಗ ನಾನು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಹಾಕಿದ್ರೆ ಅದು ಚೆನ್ನಾಗಿ ಹಿಟ್ಟಾಗಿ ತಿರುಗಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಮುದ್ದೆ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ನಾವು ಹಿಟ್ಟಾಗ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆ ಥರ ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಈಗ ಮುದ್ದೆ ಕಟ್ಟಬೇಕು. ನಾನು ಮುದ್ದೆ ಮಾಡೋದು ಹೆಂಗೆ ಅಂದರೆ, ನಮ್ಮ ದೊಡ್ಡಮ್ಮ ಒಬ್ಬಳಿದ್ರು, ವಯಸ್ಸಾಗಿದ್ರು. ಅವ್ರ ಮನೆಗೆ ಹಾಲಿಡೇಸ್ಗೆ ಹೋಗಿದ್ದೆ. ಆವಾಗ ಅವರು ಮುದ್ದೆ ನುಣ್ಣಗೆ ಮಾಡಿ ಕಟ್ಟಿದ್ರು. ನಾನು ಮುದ್ದೆನೇ ತಿಂತಾ ಇರಲಿಲ್ಲ. ಅವ್ರ ಮುದ್ದೆ ತಿಂದೆ, ತುಂಬ ಚೆನ್ನಾಗಿತ್ತು. ಈಗ ನಾನು ಮದುವೆ ಆದಮೇಲೆ ನಾನು ಮುದ್ದೆ ಮಾಡುವಾಗ ಅದೇ ಫಾಲೋ ಮಾಡ್ತೀನಿ. ಅವತ್ತು ನಮ್ಮ ದೊಡ್ಡಮ್ಮ ನೋಡಿದ್ದು ಅದು ನೆನಪಾಗಿ ಈಗ ನಾನು ಆ ಥರ ಮುದ್ದೆ ಮಾಡ್ತೀನಿ. ನಾನು ಮಾಡೋ ಮುದ್ದೆ ಎಲ್ರಿಗೂ ಇಷ್ಟ ಆಗುತ್ತೆ. ತಿಂದಿರೋರು ಕೂಡ ತಿಂತಾರೆ. ಅಷ್ಟು ನುಣ್ಣಗೆ ಮಾಡ್ತೀನಿ. ಆ ಕಾಲದವ್ರೆ ನೋಡಿ. ಇದು ಏನೂ ಇಲ್ಲ, ಬರೀ ನುಣ್ಣಗೆ ತಿರುಗಿಸ್ತಾ ಇರಬೇಕು. ಆವಾಗ ತಿಂದೇ ಇರೋರು ಕೂಡ ತಿಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ನಾವು 1 ಸತಿ 2 ಸತಿ ತಿರುಗಿಸ್ಬಿಟ್ಟು ಮುದ್ದೆ ಕಟ್ಬಿಟ್ರೆ ಅದು ಟೇಸ್ಟ್ ಇರಲ್ಲ. ಈ ಥರ ಮಾಡಿದ್ರೆ ಸಾಫ್ಟಾಗಿ ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಹಂಗೆ ಹೋಗ್ಬಿಡುತ್ತೆ ನೈಸಾಗಿ. ಅವಾಗ ತುಂಬ ಇಷ್ಟಪಡ್ತಾರೆ.